ರಾಮಾಚಾರಿ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನಿಲ್ಲಿ? ಸೊ ನಾವು ಇವತ್ತು ಕಲರ್ಸ್ ಕನ್ನಡ ಮತ್ತು ನಾನು ಸಾಯಿಬಾಬಾ ಮಂದಿರಕ್ಕೆ ಬಂದಿದ್ದೀವಿ. ಕೇಳಿಸ್ತಾ ಇದೆಯಾ? ಒಂದ್ಸತಿ ನೋಡಿ. ಹಂಗೆ ಕೇಳಿಸ್ತಾ ಇದೆಯಾ? ನಮ್ಮ ಹತ್ರ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಓಕೆ. ಸೊ ಕಲರ್ಸ್ ಕನ್ನಡ ಹಾಗೂ ನಾನು ಇವತ್ತು ಸಾಯಿಬಾಬಾ ಮಂದಿರಕ್ಕೆ ಬಂದಿದ್ದೀವಿ. ಆರ್ ಟಿ ನಗರಲ್ಲಿ ಸಾಯಿಬಾಬಾ ಮಂದಿರಕ್ಕೆ. ಏನು ವಿಶೇಷ ಅಂದರೆ ಇದೇ ಭಾನುವಾರ ಒಂದು ಸ್ಪೆಷಲ್ ಎಪಿಸೋಡ್ ಬರ್ತಾ ಇದೆ ರಾಮಾಚಾರಿ. ಗುರುಪೂರ್ಣಿಮೆಗೆ ರಾಮಾಚಾರಿ ನಮನ ಅಂತ ಒಂದು 1 hour ಸ್ಪೆಷಲ್ ಎಪಿಸೋಡ್ನ ನಾವು ಶೂಟ್ ಮಾಡಿ ಅದು ಈ ಭಾನುವಾರ ಟೆಲಿಕಾಸ್ಟ್ ಆಗಿದೆ. ಸೊ ಅದರ ವಿಶೇಷವಾಗಿ ನಾವು ಇದೇ ದೇವಸ್ಥಾನದಲ್ಲಿ ಒಂದು 3 ದಿವಸದ ಮುಂಚೆ ಶೂಟ್ ಮಾಡಿದ್ವಿ. ಸೊ ಹಾಗಾಗಿ ವಾಪಸ್ ಅದೇ ದೇವಸ್ಥಾನಕ್ಕೆ ಬರೋಣ ಅನಿಸ್ತು. ನಮ್ಮ ಕಲರ್ಸ್ ಕನ್ನಡ ಅವ್ರು ಕರ್ಕೊಂಡ್ಬಂದರು. ಸೊ ಇವತ್ತು ನಿಮಗೆ ದೇವಸ್ಥಾನನೂ ತೋರಿಸ್ತಾ ಜೊತೆಗೆ ನಮ್ಮ ಈ ಭಾನುವಾರ ಬರ್ತಾ ಇದೆ ನೋಡಿ ಅಂತ ಹೇಳಕ್ಕೆ ಬಂದಿದ್ದೀವಿ. ಗುರುಪೂರ್ಣಿಮೆಗೆ ರಾಮಾಚಾರಿ ನಮನ ಏನಿದು? ರಾಮಾಚಾರಿಗೂ ಇದಕ್ಕೂ ವ್ಯತ್ಯಾಸ ಇದೆಯಾ? ಗುರುಪೂರ್ಣಿಮೆಗೆ ರಾಮಾಚಾರಿ ನಮನ ಅಂದರೆ ಗುರುಪೂರ್ಣಿಮೆ ಅದೊಂದು ಸ್ಪಿರಿಚುವಲ್ ಹಬ್ಬ ಆದ್ದರಿಂದ, ರಾಮಾಚಾರಿ ಒಂದು ಸ್ಪಿರಿಚುವಲ್ ಕುಟುಂಬ ಆದ್ದರಿಂದ ಅವರು ಸೇರಿ ಆ ಗುರುಪೂರ್ಣಿಮೆನ ಆಚರಿಸಿದ್ರೆ ಅಥವಾ ಅದಕ್ಕೆ ಬೇಕಾಗಿರೋ ಗೌರವ ಮತ್ತು ಸ್ಪಿರಿಚುಯಾಲಿಟಿ ಸಲ್ಲಿಸಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಪ್ರಯತ್ನ ಅಷ್ಟೇ. ಇದು ಕಡೆ ಭಾನುವಾರ ಸೂಪರ್ ಆಗಿರುವಂತ ಎಪಿಸೋಡ್ ಬರ್ತಿದೆ. ಅದ್ರೊಳಗಡೆ ಟ್ವಿಸ್ಟ್ ಏನಾಗ್ತಿದೆ ಅಂತ ನೋಡ್ತಾ ಇರ್ಬೋದು. ವೈಶಾಖ ಬಣ್ಣವನ್ನ ಬಯಲು ಮಾಡಕ್ಕೆ ಕಂಪ್ಲೀಟ್ ಆಗಿ ತಯಾರಿಯನ್ನ ಮಾಡ್ಕೊಂಡೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಈ ಚಾರು. ಎಸವುದು ಮನೆಯವರಿಗೆ ವೈಶಾಖ ಎಲ್ಲ ಸತ್ಯವನ್ನು ಕೂಡ ತಿಳಿಸಾಗಿದೆ. ಈಕೆ ಕಂಪ್ಲೀಟ್ ಆಗಿ ನಾಟಕ ಮಾಡ್ತಿರೋದು, ಅದ್ರಲ್ಲೂ ಮಗು ವಿಚಾರದಲ್ಲಂತೂ ಫುಲ್ ಕಂಪ್ಲೀಟ್ ನಾಟಕ ಮಾಡ್ತಿದ್ದಾಳೆ. ಸುಳ್ಳಿನ ಸುರಿಮಾಳಿ ಇವಳ ಹತ್ರ ಇದೆ. ಎಲ್ಲವನ್ನೂ ಕೂಡ ಈಗ ಒಂದೊಂದಾಗಿ ಬಿಡಿಸಿ ಹೇಳ್ತಾ ಇದ್ದಾಳೆ ಮನೆಯವ್ರಿಗೆ. ಕಂಪ್ಲೀಟ್ ಆಗಿ ಮನೆಯವರೆಲ್ಲರೂ ಕೂಡ ಸೈಲೆಂಟ್ ಆಗ್ಬಿಡ್ತಾರೆ ಒಂದು ಸತ್ಯವನ್ನ ಕೇಳಿ. ವೈಶಾಖ ಅಂತೂ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡಿದ್ದಾಳೆ. ಆಕೆ ಯಾವ ರೀತಿ ಉತ್ತರ ಕೊಡ್ತಾಳೆ, ಮರು ಉತ್ತರ ಏನಾದ್ರು ಕೊಡ್ತಾರ? ನಾನು ಅದನ್ನ ಕಂಪ್ಲೀಟ್ ಆಗಿ ಪ್ರೂವ್ ಮಾಡ್ತೀನಿ, ನನಗೆ ಎಲ್ಲ ಸತ್ಯವೂ ಕೂಡ ಗೊತ್ತಿದೆ, ಅದಕ್ಕೋಸ್ಕರ ನಿಮ್ಮೆಲ್ಲರ ಮುಂದೆ ಈಗ ಒಂದು ಮಾತನ್ನು ಕೂಡ ಶುರು ಮಾಡಿರೋದು. ಈಕೆ ಹೇಳಿರುವುದು ಒಂದೆರಡು ಸುಳ್ಳಲ್ಲ, ಸುಳ್ಳಿನ ಸೆರೆಮಾಳೆ, ಸುಳ್ಳಿನ ಕಂತೆಗಳೇ ಇಟ್ಕೊಂಡಿದ್ದಾಳೆ. ಒಂದು ಭಾವನೆಗಳ ಜೊತೆ ಆಟ ಆಡ್ತಿದ್ದಾಳೆ. ನಾವೇನೋ ತುಂಬಾ ಚೆನ್ನಾಗಿ ಆಕೆಯನ್ನ ಕೇರ್ ಮಾಡ್ತಾ ಇದೀವಿ, ಆಕೆ ನೋಡಿದ್ರೆ ಬೇಕು ಅಂತ ನಾಟಕ ಮಾಡೋದು, ಮಗು ಇದೆ ಅಂತೆಲ್ಲ ಸುಳ್ಳು ಹೇಳೋದು ಎಲ್ಲವನ್ನೂ ಕೂಡ ಮಾಡಿದಳು. ನಿಜಕ್ಕೂ ಕೂಡ ಈಕೆ ಇಷ್ಟರ ಮಟ್ಟಿಗೆ ಹೋಗ್ತಾಳೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ನೀವೆಲ್ಲರೂ ಕೂಡ ತುಂಬಾನೇ ಮುಗ್ದೆ ಆಕೆ ಅಂತ ಅಂದ್ಕೊಂಡಿದ್ದೀರಾ. ಹಾಗೆ ಕಂಪ್ಲೀಟ್ ಕೆಟ್ಟವಳು, ಕೆಟ್ಟ ಹೆಂಗಸು, ಕಂಪ್ಲೀಟ್ ಮೈ ತುಂಬಾ ವಿಷಾನೇ ಇದೆ, ಬೇಕು ಅಂತ ನಾಟಕ ಮಾಡ್ತಿರೋದು. ಈ ರೀತಿ ಎಲ್ಲ ನಾಟಕ ಮಾಡ್ತಾಳೆ ನಾನು ಕೂಡ ಅಂದ್ಕೊಂಡಿಲ್ಲ. ನನಗೂ ಕೂಡ ಸತ್ಯ ಗೊತ್ತಾಗಿ ನನಗೂ ಕೂಡ ಶಾಕ್ ಆಯ್ತು. ನಾನು ಪ್ರೂವ್ ಮಾಡ್ತೀನಿ, ನನಗೆಲ್ಲ ಸಾಕ್ಷಿಗಳು ಕೂಡ ಗೊತ್ತಿದೆ, ಸತ್ಯವೂ ಕೂಡ ಗೊತ್ತಾಗಿದೆ. ಈಗಂದು ಕಂಪ್ಲೀಟ್ ಆಗಿ ಎಲ್ಲಾ ಮನೆಯವರನ್ನ ಸೇರಿಸಿ ಒಂದು ವಿಚಾರವನ್ನು ಹೇಳಿದಾಗ ಅಜ್ಜಿ ಆಗಿರ್ಬೋದು, ರಾಮಚಾರಿ ಆಗಿರ್ಬೋದು, ನಂತರ ಕೋದಂಡ ಆಗಿರ್ಬೋದು, ಎಲ್ಲರೂ ಕೂಡ ಈ ರೀತಿಯ ಒಂದು ಮಾತನ್ನ ಕೇಳಿಸ್ಕೊಂಡು ಕಂಪ್ಲೀಟ್ ಆಗಿ ಶಾಕ್ ಆಗಿದ್ದಾರೆ.